ಶ್ರೀರಾಮಕೃಷ್ಣ ವಚನವೇದ. ಮಾಸ್ಟರ್ ಮತ್ತು ಸಿಧು ಶ್ರೀರಾಮಕೃಷ್ಣರ ಕೊಠಡಿಯನ್ನು ಪ್ರವೇಶಿಸಿ ನೋಡುತ್ತಾರೆ. ಅಲ್ಲಿ ಬೇರೆ ಯಾರೂ ಇಲ್ಲ. ಪರಮಹಂಸರೊಬ್ಬರೇ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಕೊಠಡಿಗೆ ಧೂಪ ಹಾಕಿದೆ. ಕಿಟಕಿ ಬಾಗಿಲುಗಳೆಲ್ಲ ಮುಚ್ಚಿವೆ. ಕೊಠಡಿಯನ್ನು ಪ್ರವೇಶಿಸಿದೊಡನೆಯೇ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡಿದ. ಅವರ ಸಂಜ್ಞಾನುಸಾರ ಮಾಸ್ಟರ್ ಮತ್ತು ಸಿಧು ನೆಲದ ಮೇಲೆ ಕುಳಿತುಕೊಳ್ಳುತ್ತಾರೆ. ಪರಮಹಂಸರು ಅವರನ್ನು ಕೇಳುತ್ತಿದ್ದಾರೆ. ಎಲ್ಲಿದ್ದೀರಿ? ಏನು ಕೆಲಸ? ವರಾಹನಗರಕ್ಕೆ ಬಂದ ಉದ್ದೇಶವೇನು? ಇತ್ಯಾದಿ. ಮಾಸ್ಟರ್ ಅವಕ್ಕೆಲ್ಲ ಉತ್ತರವೀಯಲಾರಂಭಿಸಿದ. ಆದರೆ ಆಗಾಗ ಪರಮಹಂಸರು ಅನ್ಯಮನಸ್ಕರಾಗುತ್ತಿದ್ದುದು ಆತನ ಮನಸ್ಸಿಗೆ ಬಂತು. ಅದಕ್ಕೆ ಭಾವ ಅಂತ ಹೆಸರು ಎಂಬುದನ್ನು ಕ್ರಮೇಣ ಆತ ಅರಿತುಕೊಂಡ. ಅದು ಗಾಳ ಹಾಕಿ ಮೀನು ಹಿಡಿಯಲು ಕುಳಿತಿರುವವನ ಮಾನಸಿಕ ಅವಸ್ಥೆಯ ಹಾಗೆ. ಮೀನು ಎರೆ ತಿನ್ನಲು ಆರಂಭಿಸಿದಾಗ ಬೆಂಡು ಅಲುಗಲು ಆರಂಭಿಸುತ್ತದೆ. ಮೀನು ಹಿಡಿಯುವವ ಬಹಳ ಎಚ್ಚರಿಕೆಯಿಂದ ಗಾಳದ ಕಡ್ಡಿಯನ್ನು ಬಲವಾಗಿ ಹಿಡಿದು ಆ ಬೆಂಡಿನ ಕಡೆಗೆ ಏಕಾಗ್ರಚಿತ್ತನಾಗಿ ನೋಡತೊಡಗುತ್ತಾನೆ. ಆಗ ಆತ ಬೇರೆ ಯಾರೊಡನೆಯೂ ಮಾತನಾಡಲಲ್ಲ. ಪರಮಹಂಸರು ಅದೇ ತರಹ ಮಾನಸಿಕ ಅವಸ್ಥೆ. ಅವರಿಗೆ ಮುಸ್ಸಂಜೆಯಾದ ಮೇಲೆ ಪ್ರಾಯಶಃ ಈ ವಿಧವಾದ ಅವಸ್ಥೆ ಬರುತ್ತದೆ ಮತ್ತು ಒಮ್ಮೊಮ್ಮೆ ಅವರು ಸಂಪೂರ್ಣ ಭಾಷಾಜ್ಞಾನ ಶೂನ್ಯರಾಗಿ ಬಿಡುತ್ತಾರೆ ಎಂಬುದನ್ನು ಕ್ರಮೇಣ ಕೇಳಿ ತಿಳಿದುಕೊಂಡದ್ದು ಅಲ್ಲದೆ ತಾನು ಪ್ರತ್ಯಕ್ಷ ನೋಡಿಯೂ ನೋಡಿದ. ಮಾಸ್ಟರ್: ಬಹುಶಃ ಈಗ ನೀವು ಸಾಯಂ ಸಂಧ್ಯಾವಂದನಾದಿಗಳಲ್ಲಿ ತೊಡಗಬೇಕಾಗಿರಬಹುದು. ನಾವು ಹೋಗಿ ಬರಲು ಅನುಮತಿಯೇ? ಶ್ರೀರಾಮಕೃಷ್ಣರು ಭಾವಾವಸ್ಥರಾಗಿಯೇ: ಸಂಧ್ಯಾವಂದನೆಯೇ? ಇಲ್ಲ, ಅಂಥದ್ದೇನಿಲ್ಲ. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಮಾತುಕತೆಗಳಾಡಿದ ನಂತರ ಮಾಸ್ಟರ್ ಅವರಿಗೆ ಪ್ರಣಾಮ ಮಾಡಿ ಬೀಳ್ಕೊಂಡ. ಪರಮಹಂಸರು ಹೇಳುತ್ತಿದ್ದಾರೆ, ಮತ್ತೆ ಬನ್ನಿ ಎಂದು. ಮಾಸ್ಟರ್ ಹಿಂದಿರುಗುವಾಗ ಆಲೋಚಿಸಲಾರಂಭಿಸಿದ. ಯಾರನ್ನು ಮತ್ತೆ ಹೋಗಿ ನೋಡಬೇಕೆಂಬ ಇಚ್ಛೆಯಾಗುತ್ತಿರುವುದೋ ಅಂಥ ಈ ಸೌಮ್ಯರು ಯಾರು? ಪುಸ್ತಕ ಓದದೆ ಮನುಷ್ಯ ದೊಡ್ಡವನಾಗಬಲ್ಲನೇ? ಏನಾಶ್ಚರ್ಯ! ಇವರನ್ನು ಮತ್ತೆ ನೋಡಬೇಕು ಅಂತ ಅನಿಸುತ್ತಾ ಇದೆಯಲ್ಲ. ಇವರು ಹೇಳಿದ್ದಾರೆ ಮತ್ತೆ ಬನ್ನಿ ಎಂದು. ನಾಳೆಯೋ ನಾಡಿದ್ದೋ ಬೆಳಗ್ಗೆಯೇ ಬಂದು ಬಿಡುತ್ತೇನೆ. ಮಾಸ್ಟರಿಗೆ ಪರಮಹಂಸರ ಎರಡನೆಯ ದರ್ಶನ ದೊರೆತದ್ದು ಅವರ ಕೊಠಡಿಯ ಆಗ್ನೇಯ ಜಗಲಿಯ ಮೇಲೆ. ಸುಮಾರು 8 ಗಂಟೆಯ ಸಮಯದಲ್ಲಿ ಕ್ಷೌರಿಕ ಆಗತಾನೆ ಬಂದಿದ್ದಾನೆ. ಕ್ಷೌರ ಮಾಡಿಸಿಕೊಳ್ಳಲು ಹೋಗುತ್ತಿದ್ದಾರೆ. ಇನ್ನೂ ಚಳಿಗಾಲವಾದುದರಿಂದ ಒಂದು ವಿಧದ ಉಣ್ಣೆಯ ಶಾಲು ಹೊದ್ದುಕೊಂಡಿದ್ದಾರೆ. ಅದಕ್ಕೆ ಕೆಂಪು ಅಂಚು ಹಾಕಿದೆ. ಮಾಸ್ಟರನ್ನು ನೋಡಿ ಹೇಳುತ್ತಿದ್ದಾರೆ, ಬಂದೆಯಾ? ಒಳ್ಳೆಯದು, ಇಲ್ಲಿ ಕುಳಿತುಕೋ. ಅವರು ನಗುಮುಖರಾಗಿದ್ದಾರೆ. ಮಾತನಾಡುವಾಗ ಸ್ವಲ್ಪ ಬಿಕ್ಕಳಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ: ನಿನ್ನ ಮನೆಯಲ್ಲಿ? ಮಾಸ್ಟರ್: ಕಲ್ಕತ್ತಾದಲ್ಲಿ. ಶ್ರೀರಾಮಕೃಷ್ಣರು: ಇಲ್ಲಿ ಯಾರ ಮನೆಗೆ ಬಂದಿದ್ದೀಯೇ? ಮಾಸ್ಟರ್: ಹಿರಿಯಕ್ಕನ ಈಶಾನ ಕವಿರಾಜನ ಮನೆಗೆ. ಶ್ರೀರಾಮಕೃಷ್ಣರು: ಓಹೋ, ಈಶಾನನ ಮನೆಗೋ? ಒಳ್ಳೆಯದು. ಈಗ ಕೇಶವಸೇನನಿಗೆ ಹೇಗಿದೆ? ಆತನಿಗೆ ಬಹಳ ಕಾಯಿಲೆ ಆಗಿಬಿಟ್ಟಿತ್ತು. ಮಾಸ್ಟರ್: ನಾನು ಹಾಗೆಯೇ ಕೇಳಿದ್ದೆ. ಆದರೆ ಇಷ್ಟರಲ್ಲಿ ಗುಣವಾಗಿರಬೇಕು. ಶ್ರೀರಾಮಕೃಷ್ಣರು: ಕೇಶವನಿಗೆ ಗುಣವಾದರೆ ಭಗವತಿಗೆ ಎಳನೀರು ಸಕ್ಕರೆ ಅರ್ಪಿಸುವುದಾಗಿ ಹರಕೆಯನ್ನು ಹೊತ್ತಿದ್ದೇನೆ. ಬೆಳಗಿನ ಜಾವ ಎಚ್ಚರವಾಗಿ ಬಿಡುತ್ತದೆ. ಆಗ ಎದ್ದು ಭಗವತಿಯ ಹತ್ತಿರ ಅಳುತ್ತಾ ಮೊರೆಯಿಡುತ್ತೇನೆ. ಹೇ ತಾಯೇ, ಕೇಶವನಿಗೆ ಗುಣವಾಗುವಂತೆ ಮಾಡಿಬಿಡು. ಆತ ಬದುಕಿಕೊಳ್ಳದೆ ಹೋದರೆ ಕಲ್ಕತ್ತೆಗೆ ಹೋದಾಗ ನಾನು ಇನ್ನು ಬೇರೆ ಯಾರ ಸಂಗಡ ಮಾತಾಡಲಿ? ಅದಕ್ಕಾಗಿಯೇ ಎಳನೀರು ಸಕ್ಕರೆ ಹರಕೆ ಹೊತ್ತಿರುವುದು. ಒಳ್ಳೆಯದು. ಯಾರೋ ಒಬ್ಬ ಕುಕ್ ಸಾಹೇಬ ಅಂತ ಬಂದಿದ್ದಾನಂತಲ್ಲ, ನಿಜವೇ? ಆತ ಉಪನ್ಯಾಸ ಕೊಡುತ್ತಾ ಇದ್ದಾನೇನು? ಒಮ್ಮೆ ಕೇಶವ ನನ್ನನ್ನು ಜಹಜಿನಲ್ಲಿ ಕರೆದುಕೊಂಡು ಹೋಗಿದ್ದ. ಅದರಲ್ಲಿ ಆತನೂ ಇದ್ದ. ಮಾಸ್ಟರ್: ಹೌದು, ನಾನೂ ಹಾಗೆ ಕೇಳಿದ್ದೇನೆ. ಆದರೆ ನಾನು ಮಾತ್ರ ಹೋಗಿ ಆತನ ಉಪನ್ಯಾಸ ಕೇಳಲಿಲ್ಲ. ಆತನ ವಿಷಯವಾಗಿ ಹೆಚ್ಚಾಗಿ ಏನೂ ಗೊತ್ತಿಲ್ಲ. ಶ್ರೀರಾಮಕೃಷ್ಣರು: ಪ್ರತಾಪನ ಸೋದರ ಇಲ್ಲಿಗೆ ಬಂದಿದ್ದ. ಕೆಲವು ದಿನ ಇದ್ದ. ಕೆಲಸವೂ ಇಲ್ಲ, ಕಾರ್ಯವೂ ಇಲ್ಲ. ಹೇಳಿದ, ಇಲ್ಲಿ ಸುಮ್ಮನೆ ಇದ್ದು ಬಿಡುತ್ತೇನೆ ಅಂತ. ಹೆಂಡತಿ ಮಕ್ಕಳನ್ನೆಲ್ಲ ಮಾವನ ಮನೆಗೆ ಅಟ್ಟು ಬಿಟ್ಟಿರುವುದಾಗಿ ತಿಳಿದು ಬಂತು. ಅನೇಕ ಮಕ್ಕಳು ಮರಿ. ತರಾಟೆಗೆ ತೆಗೆದುಕೊಂಡೆ. ಹಾಗೆ ನೋಡು ಇದನ್ನು, ಮಕ್ಕಳು ಮರಿ ಆಗಿಬಿಟ್ಟಿವೆ. ನೆರೆಹೊರೆಯ ಜನರು ಬಂದು ಅವರನ್ನು ಪೋಷಿಸಿ ಬೆಳೆಸಿ ಮನುಷ್ಯರನ್ನಾಗಿ ಮಾಡುತ್ತಾರೆಯೇ? ಹೆಂಡತಿ ಮಕ್ಕಳನ್ನು ಮಾವನ ಮನೆಗೆ ಅಟ್ಟು ಬಿಟ್ಟಿದ್ದೇನಲ್ಲ,
ಅವರನ್ನು ಬೇರೊಬ್ಬರ ಸಾಕಿ ಸಲಹುತ್ತಿದ್ದಾರಲ್ಲ ಎಂಬ ನಾಚಿಕೆಯೂ ಅವನಿಗಿರಲಿಲ್ಲ. ಆತನನ್ನು ಚೆನ್ನಾಗಿ ಬೈದು ಹೇಳಿದೆ, ಯಾವುದಾದರೂ ಒಂದು ಉದ್ಯೋಗಕ್ಕೆ ಸೇರಿಕೋ ಅಂತ. ಆಗ ಮಾತ್ರ ಇಲ್ಲಿಂದ ಹೊರಡಲು ಮನಸ್ಸು ಮಾಡಿದ. ಜೈ ರಾಮಕೃಷ್ಣ.